ತಮ್ಮ ಸಮೇತನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಒಂದು ಮಹಿಳಾ ಗ್ರಾಮ ಸಭೆ ಏನಿತ್ತು, ಆ ಮಹಿಳಾ ಗ್ರಾಮ ಸಭೆನ ಒಂದು ವಿಶೇಷವಾದ ಒಂದು ರೀತಿಯಲ್ಲಿ ಇವತ್ತು ಆಚರಣೆ ಮಾಡಿದ್ದೀವಿ. ಒಂದು ಮಹಿಳಾ ಗ್ರಾಮ ಸಭೆ ಅಂತಂದರೆ ಬರೀ ಮಹಿಳೆಯರಿಗೆ ಮಾತ್ರ ಒಂದು ಏನೇ ಒಂದು ಅನುದಾನ ಇರಲಿ, ಒಂದು ಸರ್ಕಾರಿ ಕಾರ್ಯಕ್ರಮ ಇರಲಿ, ಸಾಮಾನ್ಯವಾಗಿ ಮಾಡೋಂಥ ವಿಚಾರ ಅದು. ನಾವು ನಮ್ಮ ಸಮೇತನಹಳ್ಳಿ ಪಂಚಾಯತಿನ ಏನಂದರೆ ಒಂದು ಇದು ಮಹಿಳಾ ಕಾರ್ಯಕ್ರಮ ಅಂತಂದರೆ ಅವ್ರಿಗೇನಾದರೂ ಒಂದು ವಿಶೇಷವಾಗಿ ಮಾಡಬೇಕಂತ ನಮ್ಮದು ಒಂದು ಇದಿತ್ತು, ನಮಗೆ ಏನೋ ಒಂದು ಬೇಡಿಕೆ ಇತ್ತು. ಹಾಗಾಗಿ ನಾವು ಈ ಮಹಿಳೆಯರಿಗೆ ಒಂದು ಶ್ರೀಮಂತ ಮಾಡಬೇಕಂತಂದ್ಬಿಟ್ಟು ನಮ್ಮ ಸ್ಟಾಫ್ ಇರ್ಬೋದು, ಮತ್ತು ನಮ್ಮ ಪಂಚಾಯತಿ ಸದಸ್ಯರು ಇರ್ಬೋದು, ನಮ್ಮ ಲೀಡರ್ಸ್ ಇರ್ಬೋದು, ಎಲ್ಲನೂ ಇದೇ ಥರ ಮಾಡ್ಬೇಕಂತಂದ್ಬಿಟ್ಟು ಇದು ಮಾಡಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ವಿಶೇಷವಾಗಿ ನಮಗೆ ಇದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಮತ್ತು ಪ್ರತಿಭಾ ಮೇಡಮ್ ಅವರು ಬಂದಿದ್ದರು. ಮತ್ತು ನಮ್ಮ ಸೌಮ್ಯರೆಡ್ಡಿ ಮೇಡಮ್ ಬರಬೇಕಾಗಿತ್ತು. ಇವತ್ತು ಅವರು ಹೊರಗಡೆ ಹೋಗಿರೋದನ್ನ ಔಟ್ ಆಫ್ ಸ್ಟೇಟ್ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಸಮೇತನಹಳ್ಳಿ ಸೊಣ್ಣಣ್ಣರ ಅವರ ಮುಖಂಡತ್ವದಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಹಾಗಾಗಿ ಇವತ್ತು ಎಲ್ಲ ತಾಯಂದಿರಿಗೂ ಇವತ್ತು ನಾವೊಂದು ಏನು ಸೀಮಂತ ಕಾರ್ಯಕ್ರಮ ಮಾಡಿದ್ವಿ. ಅವರಿಗೆ ಇವತ್ತು ಎಲ್ಲ ನಮ್ಮ ಶಾಸಕರ ಕಡೆಯಿಂದ ಅವ್ರಿಗೆ ಒಂದು ಆಶೀರ್ವಾದ ಆಗಲಿ, ಮತ್ತು ನಮ್ಮ ವಿಶೇಷವಾಗಿ ಫಸ್ಟು ದೇವರ ಆಶೀರ್ವಾದ ಮತ್ತು ನಮ್ಮ ಶಾಸಕರ ಆಶೀರ್ವಾದ, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ, ಅವ್ರಿಗೆ ಹೆಣ್ಮಕ್ಳಿಗೆ ಮತ್ತು ಅವರು ಹೊಟ್ಟೆಯಲ್ಲಿರೋ ಮಕ್ಕಳಿಗೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಅವ್ರಿಗೆ ಒಳ್ಳೇದಾಗಲಿ. ಹಂಗಾಗಿ ಇವತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ಎಲ್ಲ ಹೆಣ್ಮಕ್ಳನ್ನ ಕರೆಸಿ ಇವತ್ತು ಅವ್ರಿಗೆ ಸೀಮಂತನ ಮಾಡಿ ಹತ್ತತ್ರ ಒಂದು 145 ಜನ ಇವತ್ತು ಎಲ್ಲ ಹೆಣ್ಮಕ್ಳು ಬಂದಿದ್ರು. ಇವತ್ತು ಅವ್ರಿಗೆ ಒಂದು ಬಾಗಿನ ರೂಪದಲ್ಲಿ ನಾವು ಅವ್ರಿಗೆ ಒಂದು ಸೀರೆ ಇರ್ಬೋದು, ಮತ್ತು ಸ್ವೀಟ್ ಇರ್ಬೋದು, ಮತ್ತು ಒಂದು ಬಳೆ ಇರ್ಬೋದು. ಹಂಗಾಗಿ ನಾವು ಇವತ್ತು ಅರಿಶಿನ ಕುಂಕುಮ ಸಮೇತ ಇವತ್ತು ನಾವೊಂದು ಒಂದು ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಅವರಿಗೆ ಒಂದು ಕಿಟ್ಟನ್ನು ಇವತ್ತು ನಾವು ವಿತರಣೆ ಮಾಡಿ ಒಂದು ಅದ್ಧೂರಿಯಾಗಿ ಇವತ್ತು ನಾವೊಂದು ಇದು ಶ್ರೀಮಂತ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ನಾವು ಇವತ್ತಿನ ಕಾರ್ಯಕ್ರಮದ ರೀತಿಯಲ್ಲಿ ಇಡೀ ನಮ್ಮ ತಾಲೂಕು ಅಂದರೆ ನಮ್ಮ ಅನಿಸಿಕೆ, ಇಡೀ ನಮ್ಮ ತಾಲೂಕಲ್ಲೇ, ಇಡೀ ನಮ್ಮ ಜಿಲ್ಲೆಯಲ್ಲೇ ಇದೇ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಬಡವರಿಗೆ ಆಗಲಿ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀವಿ. ಮತ್ತು ಈ ದಿನ ನಡೆದಂಥ ಇವತ್ತು ಒಂದು ಕಾರ್ಯಕ್ರಮಕ್ಕೆ ನಾವು ಆಗಮಿಸಿದಂತಹ ನಮ್ಮ ತಾಲೂಕು ಲೀಡ್ರಸ್ಸು, ನಮಗೆ ಬಾಬು ರೆಡ್ಡಿ ಅಣ್ಣ ಇರ್ಬೋದು, ಮತ್ತು ನಮಗೆ ರಾಧಾಕೃಷ್ಣ ಸರ್ ಇರ್ಬೋದು, ಮತ್ತು ನಮ್ಮ ಮುತ್ಕೂರು ಮುನ್ರಾಜಣ್ಣ ಇರ್ಬೋದು, ಮತ್ತು ನಮಗೆ ಈ ದಿನ ವಿಶೇಷವಾಗಿ ನಮ್ಮ KM ಮಂಜಣ್ಣರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ಇವತ್ತು ಒಂದು 200 ಬಾಕ್ಸ್ ಸ್ವೀಟ್ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಮಹಿಳೆಯರು ಇವತ್ತೆಲ್ಲ ಅದನ್ನೆಲ್ಲ ಮತ್ತು ಮಜ್ಜಿಗೆ ಕೊಟ್ಟಿದ್ದಾರೆ ಅವರು. ಹಂಗಾಗಿ ಇವತ್ತು ವಿಶೇಷವಾಗಿ ಮಂಜಣ್ಣರಿಗೆ ಇವತ್ತು ನಾವು ಧನ್ಯವಾದ ಅಂತ ತಿಳಿಸ್ತೀವಿ. ಎಲ್ಲ ಬಂದಂಥ ಎಲ್ಲ ಒಂದು ಸಾರ್ವಜನಿಕರಿಗೂ ಮತ್ತು ತಾಯಂದಿರಿಗೂ ನಾವು ವಿಶೇಷವಾಗಿ ಇವತ್ತು ಒಂದು ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಎಲ್ರಿಗೂ ನಮಸ್ಕಾರ. ಈ ಹಿಂದೆ ನಾವು ಹೋದ ತಿಂಗಳಲ್ಲೇ 4ನೇ ತಾರೀಕು ಆಗಬೇಕಾಗಿತ್ತು, ಕಾರಣ ಮುಂದೂಡ್ತು. ಅದಕ್ಕೆ ಮೊದಲು ನಾವು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರುಗಳೊಂದಿಗೆ ಚರ್ಚಿಸಿ ಸಾಮಾನ್ಯವಾಗಿ ಮಹಿಳಾ ಗ್ರಾಮ ಸಭೆ ಮಾಡಬೇಕಾಗಿತ್ತು. ಈ ಸರ್ತಿ ನಾವು ವಿಶೇಷವಾಗಿ ಗರ್ಭಿಣಿ ಮಹಿಳೆಯರನ್ನು ಸ್ತ್ರೀ ಶಕ್ತಿ ಸಂಘದವರಿಂದ ಇವರು ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಂದ ಪಟ್ಟಿ ತರಿಸ್ಕೊಂಡು ವಿಶೇಷವಾಗಿ ಈ ಸರ್ತಿ ನಾವು ಆ ಗರ್ಭಿಣಿಯವರಿಗೆ ಸೀಮಂತ ಕಾರ್ಯಕ್ರಮ ಮಾಡೋಣ ಅಂತ ಮಾತಾಡಿ ಚರ್ಚೆ ಮಾಡಿ ತೀರ್ಮಾನದಂತೆ ಇವತ್ತು ಸರ್ಕಾರದ ಕಾರ್ಯಕ್ರಮವಾಗಿ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸದರಿ ಹೆಣ್ಣು ಮಕ್ಕಳಿಗೆ ಈ ಒಂದು ನಮ್ಮ ಸಾರ್ವಜನಿಕರ ಸಮ್ಮುಖದಲ್ಲಿ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಅದರ ಪ್ರಕಾರ ಅವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಬರಲಿ. ನಮ್ಮ ಶಾಸಕರು ಹಾಗೂ ನಮ್ಮ ಶಾಸಕರು ಶ್ರೀಮತಿ ಮೇಡಮ್ನವರು ಬಂದಿದ್ದರು. ಎಲ್ಲರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೆದಿದೆ. ಎಲ್ರಿಗೂ ಧನ್ಯವಾದಗಳು. ಮಹಿಳಾ ಗ್ರಾಮ ಸಭೆ ಅಂತ ಸಮೇತನಲ್ಲಿ ಇದನ್ನು ಹಮ್ಮಿಕೊಂಡಿದ್ವಿ. ಅದು ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಹಳ್ಳಿಗಳು 5 ಹಳ್ಳಿ ಬರುತ್ತೆ. ಸಮೇತಲ್ಲಿ, ತಿಮ್ಸೆಟ್ಟಳ್ಳಿ, ಕೊರಳೂರು, ಮಲ್ಸಂದ್ರ ಮತ್ತು ನಡವತ್ತಿ. ಈ ಕಾರ್ಯಕ್ರಮ ವಿಭಿನ್ನವಾಗಿದೆ. ಈ ಕಾರ್ಯಕ್ರಮ ಈಗ ಮೇಡಮ್ ಅವ್ರು ಹೇಳ್ತಾಯಿದ್ರು ಸದಸ್ಯರು, ನಮ್ಮ ತಾಲೂಕಲ್ಲಿ ಎಲ್ಲಿ ಮಾಡಿಲ್ಲ ಅಂತ. ನಿಜಾನೇ. ಏಕೆಂದರೆ ಮಹಿಳಾ ಕಾರ್ಯಕ್ರಮ ಅಂದರೆ ಏನೋ ಬೇರೆ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಇದು ಒಂದು ನಮ್ಮ ಹಿಂದೂ ಸಂಪ್ರದಾಯದಂತೆ ಪ್ರತಿ ಮನೆಯಲ್ಲೂ ಏನು ಮಾಡ್ತಾರೆ ಶ್ರೀಮಂತ ಕಾರ್ಯಕ್ರಮ, ಅದು ಕಷ್ಟ ಆಗಿದೆ ಈ ಕಾಲದಲ್ಲಿ. ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವರು ಬಡವರು ಇರ್ತಾರೆ, ಕೆಲವ್ರಿಗೆ ಆ ನಾಲೆಡ್ಜ್ ಇರೋಲ್ಲ, ಆ ಥರ ಇರುತ್ತೆ. ಈ ಥರ ಒಟ್ಟಿಗೆ ಮಾಡಿದಾಗ ಅವ್ರಿಗೂ ಎಲ್ಲೋ ಒಂದು ಕಡೆ
ನಮ್ಮ ಹೆಣ್ಮಕ್ಳನ್ನ ಈ ಥರ ಪ್ರೋತ್ಸಾಹಿಸ್ತಾರೆ ಸಮಾಜದಲ್ಲಿ. ನಮ್ಮ ಮಕ್ಕಳಿಗೆ ಮುಂದೆ ಭವಿಷ್ಯ ಇದೆ, ಈ ಥರ ದೊಡ್ಡವರೆಲ್ಲ ಬಂದು ಹೊಟ್ಟೆಯಲ್ಲಿರೋ ಮಗುವಿಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ ಅನ್ನೋದು ಈಗ ಅವ್ರ ಮನಸ್ಸಲ್ಲಿ ಇರುತ್ತೆ. ಅದರಲ್ಲಿ ಆರೋಗ್ಯ ಹೆಂಗೆ ಕಾಪಾಡ್ಕೋಬೇಕು, ಯಾಕೆ ಮೊಬೈಲ್ ಉಪಯೋಗಿಸ್ಬಾರ್ದು, ಗರ್ಭಿಣಿ ಸ್ತ್ರೀಯರು ಅಂತೆಲ್ಲನೂ ಕೆಲವರು ಮಾತಾಡಿದ್ರು, ನಮ್ಮ MLA ಅವರು ಮಾತಾಡಿದ್ರು. ಆದ್ದರಿಂದ ಇಂಥ ಕಡೆ ಬಂದು ಎಲ್ಲ ಒಟ್ಟಿಗೆ ಸೇರಿದಾಗ ಅವರಿಗೆ ಅನಿಸುತ್ತೆ ನಮಗೆ ಸಮಾಜದಲ್ಲಿ ಒಂದು ಗೌರವ ಸ್ಥಾನ ಇದೆ, ನಾವು ಹೆಂಗೆ ಮುಂದೆ ಮಕ್ಕಳನ್ನ ಬೆಳೆಸಬೇಕು, ಹೆಂಗೆ ಓದಿಸ್ಬೇಕು ಅನ್ನೋದು ಅವ್ರಿಗೆ ಎಚ್ಚರಿಕೆ ಆಗುತ್ತೆ. ಏಕೆಂದರೆ ಎಲ್ರಿಗೂ ಈ ಅವಕಾಶ ಸಿಗಲ್ಲ. ಈ ಥರ ಪ್ರೋಗ್ರಾಮು ಎಲ್ಲ ಕಡೆ ನಮ್ಮ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ನಮ್ಮ ಪಂಚಾಯತಿನಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಅವರ ಜೊತೆಯಲ್ಲಿ ಏನು ಸದಸ್ಯರಿದ್ದಾರೆ ಅವರ ಕೋಆಪ್ರೇಷನ್ನು ಎಲ್ಲ ಇದರಿಂದ ಈ ಕಾರ್ಯಕ್ರಮ ಆಗಿದೆ. ಇನ್ನು ಮುಂದೆ ಹೀಗೆ ನಡೀಲಿ ಅಂತ ನಾನು ಆಶಿಸ್ತೇನೆ. ಗರ್ಭಿಣಿಯವರಿಗೆ ಶ್ರೀಮಂತ ಕಾರ್ಯಕ್ರಮ ಇದೆ, ಅದನ್ನು ನಮ್ಮ ಸೋಣಣ್ಣವರು, ನಮ್ಮ ಕಾಂತಣ್ಣವರು ಹಾಗೂ ನಮ್ಮ ಸಾಹೇಬರು PDO ಸಾಹೇಬ್ ಪ್ರಸಾದ್ ಅಣ್ಣವರು ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ನಂತರ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷೆ ಲಕ್ಷ್ಮಿ ಇವತ್ತೇನು ಹೊಸಕೋಟೆಯಲ್ಲಿ ಅದ್ದೂರಿ ಮಹಿಳಾ ಗ್ರಾಮಸಭೆ ಹಾಗೂ ಸೀಮಂತ ಕಾರ್ಯಕ್ರಮವನ್ನು ನಮ್ಮ ಹಿರಿಯ ಮುಖಂಡರಾದಂತಹ ಸೊಣ್ಣಪ್ಪನವರು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಅಧ್ಯಕ್ಷರಾದಂತಹ ಕನಕರಾಜಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಅದ್ದೂರಿಯಾಗಿ ನಮ್ಮ ಸನ್ಮಾನ್ಯ ಶ್ರೀ ಹೊಸಕೋಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶರತ್ ಬಚ್ಚೇಗೌಡರ ಅಧ್ಯಕ್ಷತೆಯಲ್ಲಿ ಹಾಗೂ ಧರ್ಮಪತ್ನಿಯಾದಂತಹ ಪ್ರತಿಭಾ ಮೇಡಮ್ ಅವರ ಆದೇಶದಂತೆ ಇವತ್ತು ಮಹಿಳೆಯರೆಲ್ಲ ಸೀಮಂತ ಕಾರ್ಯಕ್ರಮದಲ್ಲಿ ಮಹಿಳೆಯರು ತುಂಬ ಖುಷಿಯಾಗಿ ಇಡೀ ಇತಿಹಾಸದಲ್ಲೇ ಅಂದರೆ ನಮ್ಮ ಹೊಸಕೋಟೆಯಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮಹಿಳೆಯರು ತುಂಬ ಖುಷಿಯಾಗಿ ಇವತ್ತು ಬಂದು ಕಾರ್ಯಕ್ರಮ ಭಾಗವಹಿಸಿ ಖುಷಿಯಿಂದ ಊಟ ಮಾಡಿ ಖುಷಿಯಿಂದ ಹೋಗಿದ್ದಾರೆ. ಇವತ್ತಿನ ದಿನ ನಾವು ಹಬ್ಬ ಅಂತಲೇ ನಾವು ಒಂದು ರೀತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಮಹಿಳೆಯರಿಗೆ ಒಳ್ಳೊಳ್ಳೆ ಹಬ್ಬದ ರೀತಿಯಾದ ವಾತಾವರಣ ಬರ್ತಾ ಇತ್ತು. ಇವತ್ತು ನಮ್ಮ ಎಲ್ಲ ಹಿರಿಯ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಆಶಾ ವರ್ಕರ್ಸು, ಅಂಗನವಾಡಿ ಕಾರ್ಯಕರ್ತರು, ಪ್ರತಿಯೊಬ್ಬ ಮಹಿಳೆಯರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮೇಡಮ್ ಅವರು, ನನ್ನ ಹೆಸರು ಅನ್ಸೂಯ ಅರವಿಂದ್ ಅಂತ. ನಾವು ನಡವತ್ತಿ ಗ್ರಾಮದಿಂದ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿಗೆ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು. ಇವತ್ತಿನ ದಿವಸ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವೋ ಸೀಮಂತ ಮಹಿಳಾ ಗ್ರಾಮಸಭೆ ಪ್ರಯುಕ್ತ ಹೆಣ್ಣು ಮಕ್ಕಳಿಗೆ ಸ್ತ್ರೀಯರಿಗೆ ಸೀಮಂತದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ನಮ್ಮ ಇಡೀ ತಾಲೂಕಿನಲ್ಲೇ ಗ್ರಾಮ ಸಭೆ ಪ್ರಯುಕ್ತ ಬೇರೆ ರೀತಿ ಕಾರ್ಯಕ್ರಮಗಳನ್ನು ನಾವು ಕೂಡ ಮಾಡಿದ್ವಿ. ಹಿಂದೆ ಸ್ಪೋರ್ಟ್ಸ್ ಮಾಡಿದ್ವಿ, ರಂಗೋಲಿ ಸ್ಪರ್ಧೆ ಮಾಡಿದ್ವಿ, ಅದೇ ರೀತಿ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಕಂಡಕ್ಟ್ ಮಾಡ್ತಾಯಿದ್ರು. ಆದರೆ ಇವತ್ತಿನ ದಿವಸ ನಾವು ಏನಾದರೂ ವಿಶೇಷವಾಗಿ ಮಾಡಬೇಕು ಅಂತ ನಾವು ನಮ್ಮ ಅಧ್ಯಕ್ಷರು, ನಮ್ಮ ಸದಸ್ಯರು ಎಲ್ಲ ಸೇರಿ ಮಾತಾಡಿ ಇಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಬಹಳ ಅದ್ದೂರಿಯಾಗಿ ಮೂಡಿ ಬಂತು. ಮತ್ತು ನಮ್ಮ ಶಾಸಕರು ಮತ್ತು ನಮ್ಮ ಶಾಸಕರ ಶ್ರೀಮತಿ ಪ್ರತಿಭಾ ಶರತ್ರವರು ಬಂದಿದ್ದರು. ಭಾಳ ಚೆನ್ನಾಗಿ ನಡೆಸ್ಕೊಟ್ರು ಕಾರ್ಯಕ್ರಮನ. ನಮಗಂತೂ ತುಂಬ ಸಂತೋಷ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಏನಕ್ಕೆ ನಾವು ಆ ಕಾರ್ಯಕ್ರಮವನ್ನು ಸೀಮಿತದ ಕಾರ್ಯಕ್ರಮವನ್ನೇ ಆಯ್ಕೆ ಮಾಡ್ಕೊಂಡ್ರಿ ಅಂತಂದರೆ, ನೋಡಿ ಈಗ ಒಂದು ಮಗು ಭೂಮಿ ಮೇಲೆ ಬರಬೇಕು ಅಂತಂತಂದರೆ ತಾಯಿ ಆರೈಕೆ ಭಾಳ ಮುಖ್ಯ. ಮತ್ತು ತಾಯಿ ಆದವಳು ಸಂತೋಷವಾಗಿದ್ದರೆ ತನ್ನ ಮಗು ಕೂಡ ಸಂತೋಷವಾಗಿ ಭೂಮಿ ಮೇಲೆ ಬಂದು ಒಂದು ಉತ್ತಮ ಪ್ರಜೆ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿತ್ತು. ಮತ್ತು ಮನೆಯಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ಎಷ್ಟೊಂದು ಕಷ್ಟಗಳಿರ್ತವೆ. ಆದರೆ ಎಲ್ಲರ ಮನೆಯಲ್ಲೂ ಕೂಡ ಸೀಮಂತ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೀಮಂತದ ಕಾರ್ಯಕ್ರಮವನ್ನು ಇಟ್ಕೊಂಡ್ವಿ. ಆ ಹೆಣ್ಮಕ್ಳು ಬಂದಿದ್ದಂತಹ ಸ್ತ್ರೀಯರು ಕೂಡ, ಗರ್ಭಿಣಿ ಸ್ತ್ರೀಯರು ಕೂಡ ತುಂಬ ಸಂತೋಷಪಟ್ಟರು. ಅದಕ್ಕಿಂತ ನಮಗೆ ಬೇರೇನೂ ಬೇಡ ಅಂತ ಅನಿಸಿದೆ. ಮತ್ತು ಒಳ್ಳೆಯ ಕಾರ್ಯಕ್ರಮ ಆಗಿ ಮೂಡಿ ಬಂದಿದೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸಿದ್ದೆ.